ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ವಿಜಯ್ KSP. ಇವತ್ತು ನಾವು ಪ್ರಮುಖ ಐತಿಹಾಸಿಕ ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋಣ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಬರೆಯಲು ಮತ್ತು ಓದಲು ಪ್ರಯತ್ನಿಸಿದವರು ಗ್ರೀಕರು. ಗ್ರೀಕರ ಪ್ರಮುಖ ಇತಿಹಾಸ ತಜ್ಞ ಹೆರೋಡೋಟಸ್ ರವರು ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಬರೆಯಲು ಪ್ರಯತ್ನಿಸಿದವರು. ಹಾಗಾಗಿ ಹೆರೋಡೋಟಸ್ ರವರನ್ನು ಇತಿಹಾಸದ ಪಿತಾಮಹರೆಂದು ಕರೆಯಲಾಗುತ್ತದೆ. ಭಾರತದ ಶಾಸನಗಳ ಪಿತಾಮಹರೆಂದು ಅಶೋಕ ಚಕ್ರವರ್ತಿಯನ್ನು ಕರೆಯಲಾಗುತ್ತದೆ. ಭಾರತದ ಶಾಸನಗಳ ಪಿತಾಮಹ ಅಶೋಕ ಇವನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯಾಗಿದ್ದಾನೆ. 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ರವರು ಅಶೋಕನ ಎಲ್ಲ ಶಾಸನಗಳನ್ನು ಮೊದಲ ಬಾರಿಗೆ ಓದಲು ಪ್ರಯತ್ನಿಸಿದರು. ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ರವರು. 1904ರಲ್ಲಿ ಲಾರ್ಡ್ ಕರ್ಜನ್ ರವರು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದರು. 1904ರಲ್ಲಿ ಲಾರ್ಡ್ ಕರ್ಜನ್ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದರು. ಪ್ರಾಕ್ತನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಕಾರ್ಬನ್ 14 ಅಥವಾ ಪೊಟ್ಯಾಷಿಯಂ ವಿಧಾನಗಳ ಮೂಲಕ ಪ್ರಾಕ್ತನ ವಸ್ತುಗಳ ಕಾಲ ನಿರ್ಣಯವನ್ನು ಮಾಡಲಾಗುತ್ತದೆ. ಐತಿಹಾಸಿಕ ವಸ್ತುಗಳ ಅಥವಾ ಪ್ರಾಕ್ತನ ವಸ್ತುಗಳ ಕಾಲವನ್ನು ತಿಳಿದುಕೊಳ್ಳಲು ಕಾರ್ಬನ್ 14 ಅಥವಾ ಪೊಟ್ಯಾಷಿಯಂ ವಿಧಾನಗಳ ಮೂಲಕ ಐತಿಹಾಸಿಕ ಸ್ಮಾರಕಗಳ ಅಥವಾ ಐತಿಹಾಸಿಕ ವಸ್ತುಗಳ ಕಾಲ ನಿರ್ಣಯವನ್ನು ಮಾಡಲಾಗುತ್ತದೆ. ಭಾರತದ ಶಾಸನಗಳ ಪಿತಾಮಹ ಅಶೋಕ. 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ರವರು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದರು. 1904ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ ಪ್ರಾಕ್ತನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದನು. ಪ್ರಮುಖ ಐತಿಹಾಸಿಕ ಶಾಸನಗಳಲ್ಲಿ ಮೊದಲ ಪ್ರಶ್ನೆ, ಮಸ್ಕಿ ಶಾಸನ. ಮಸ್ಕಿ ಶಾಸನ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಸ್ಕಿ ಶಾಸನ ಕಂಡುಬರುವುದು ರಾಯಚೂರು ಜಿಲ್ಲೆಯಲ್ಲಿ. ಮಸ್ಕಿ ಶಾಸನ ಇದು ಮೌರ್ಯ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಮಸ್ಕಿ ಶಾಸನ ಸಂಬಂಧಿಸಿರುವುದು ಮೌರ್ಯ ಚಕ್ರವರ್ತಿ ಅಶೋಕನಿಗೆ. ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಮ ಪ್ರಿಯ ಅಶೋಕ ಎಂದು ತಿಳಿಸಿದೆ. ಅಶೋಕನನ್ನು ದೇವನಾಮ ಪ್ರಿಯ ಅಶೋಕ ಎಂದು ತಿಳಿಸಿದ ಶಾಸನ ಮಸ್ಕಿ ಶಾಸನ. ಮಸ್ಕಿ ಶಾಸನ ಇದನ್ನು ಸಿ ಬೆಡೆನ್ ರವರು 1915ರಲ್ಲಿ ಪತ್ತೆ ಹಚ್ಚಿದರು. ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದವರು ಸಿ ಬೆಡೆನ್ ರವರು. ಇದನ್ನು ಪತ್ತೆ ಹಚ್ಚಿದ್ದು 1915ರಲ್ಲಿ. ಮಸ್ಕಿ ಶಾಸನ ಇದು ಕಂಡುಬರುವುದು ರಾಯಚೂರು ಜಿಲ್ಲೆಯಲ್ಲಿ. ಮಸ್ಕಿ ಶಾಸನ ಇದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಮ ಪ್ರಿಯ ಅಶೋಕ ಎಂದು ಉಲ್ಲೇಖಿಸಿದೆ. ಮಸ್ಕಿ ಶಾಸನವನ್ನು 1915ರಲ್ಲಿ ಸಿ ಬೆಡೆನ್ ರವರು ಇವರು ಪ್ರಮುಖ ಇತಿಹಾಸ ತಜ್ಞರಾಗಿದ್ದರು. 1915ರಲ್ಲಿ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದರು. ಮಸ್ಕಿ ಶಾಸನ ಸಂಬಂಧಿಸಿರುವುದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಗೆ. ಇದು ಕಂಡುಬರುವುದು ರಾಯಚೂರು ಜಿಲ್ಲೆಯಲ್ಲಿ. ಪ್ರಶ್ನೆ 2, ಐಹೊಳೆ ಶಾಸನ. ಐಹೊಳೆ ಶಾಸನ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಐಹೊಳೆ ಶಾಸನ ಇದು ಬಾದಾಮಿಯ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದೆ. ಐಹೊಳೆ ಶಾಸನ ಕಂಡುಬರುವುದು ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿ. ಐಹೊಳೆ ಶಾಸನ ಇದು ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದೆ. ಐಹೊಳೆ ಶಾಸನ ಇದನ್ನು ಕೆತ್ತಿಸಿದವರು ರವಿಕೀರ್ತಿ. ಐಹೊಳೆ ಶಾಸನವನ್ನು ಕೆತ್ತಿಸಿದವರು ರವಿಕೀರ್ತಿ. ಐಹೊಳೆ ಶಾಸನ ಇದು ಐಹೊಳೆಯ ಮೇಗುತಿ ಜೀನ ದೇವಾಲಯದ ಮೇಲೆ ಕಂಡುಬರುತ್ತದೆ. ಐಹೊಳೆ ಶಾಸನವನ್ನು ಐಹೊಳೆಯ ಮೇಗುತಿ ಜೀನ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿದೆ. ಐಹೊಳೆ ಶಾಸನ ಕಂಡುಬರುವುದು ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿ. ಇದು ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಿಸಿದೆ. ಐಹೊಳೆ ಶಾಸನವನ್ನು ಕೆತ್ತಿಸಿದವರು ರವಿಕೀರ್ತಿ ಎನ್ನುವ ಪ್ರಸಿದ್ಧ ಕವಿ. ಐಹೊಳೆ ಶಾಸನ ಇದು ಐಹೊಳೆಯ ಮೇಗುತಿ ಜೀನ ದೇವಾಲಯದ ಮೇಲೆ ಕಂಡುಬರುತ್ತದೆ. ಪ್ರಶ್ನೆ 3, ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡುಬರುತ್ತದೆ. ಹಲ್ಮಿಡಿ ಶಾಸನ ಕಂಡುಬರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಹಲ್ಮಿಡಿ ಶಾಸನ ಇದು ಕದಂಬರ ದೊರೆ ಕಾಕುಸ್ಥವರ್ಮನಿಗೆ ಸಂಬಂಧಿಸಿದೆ. ಹಲ್ಮಿಡಿ ಶಾಸನ ಸಂಬಂಧಿಸಿರುವುದು ಕದಂಬರ ದೊರೆ ಕಾಕುಸ್ಥವರ್ಮನಿಗೆ. ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ 450. ಹಲ್ಮಿಡಿ ಶಾಸನದಲ್ಲಿ ಸುಮಾರು 16 ಸಾಲುಗಳು ಕಂಡುಬರುತ್ತವೆ.
ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳು ಕಂಡುಬರುತ್ತವೆ. ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ. ಇದು ಕದಂಬ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದೆ. ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮ ಮತ್ತು ಕದಂಬ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಮಯೂರವರ್ಮ. ಹಲ್ಮಿಡಿ ಶಾಸನ ಸಂಬಂಧಿಸಿರುವುದು ಕದಂಬರ ಅರಸ ಕಾಕುತ್ಸ್ಥವರ್ಮನಿಗೆ. ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ 450. ಹಲ್ಮಿಡಿ ಶಾಸನ ಕಂಡುಬರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ. ಹಲ್ಮಿಡಿ ಶಾಸನ ಸಂಬಂಧಿಸಿರುವುದು ಕಾಕುತ್ಸ್ಥವರ್ಮನಿಗೆ. ಪ್ರಶ್ನೆ 4. ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಇದು ಗುಪ್ತ ದೊರೆ ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ. ಅಲಹಾಬಾದ್ ಸ್ತಂಭ ಶಾಸನ ಸಂಬಂಧಿಸಿರುವುದು ಗುಪ್ತರ ದೊರೆ ಸಮುದ್ರಗುಪ್ತನಿಗೆ. ಇದನ್ನು ಕವಿ ಹರಿಸೇನ ರಚಿಸಿದ್ದಾನೆ. ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಕವಿ ಹರಿಸೇನ. ಅಲಹಾಬಾದ್ ಸ್ತಂಭ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಕೌಸಂಬಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ನಂತರ ಇದನ್ನು ಫಿರೋಜ್ ಶಾ ತುಘಲಕ್ ಅಲಹಾಬಾದ್ಗೆ ವರ್ಗಾಯಿಸಿದನು. ಅಲಹಾಬಾದ್ ಸ್ತಂಭ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಕೌಸಂಬಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ನಂತರ ಇದನ್ನು ಅಲಹಾಬಾದ್ಗೆ ವರ್ಗಾಯಿಸಿದವರು ಫಿರೋಜ್ ಶಾ ತುಘಲಕ್. ಅಲಹಾಬಾದ್ ಸ್ತಂಭ ಶಾಸನ ಸಂಬಂಧಿಸಿರುವುದು ಗುಪ್ತರ ದೊರೆ ಸಮುದ್ರಗುಪ್ತನಿಗೆ. ಅಲಹಾಬಾದ್ ಸ್ತಂಭ ಶಾಸನ ಇದನ್ನು ರಚಿಸಿದವರು ಹರಿಸೇನ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಕೌಸಂಬಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ನಂತರ ಫಿರೋಜ್ ಶಾ ತುಘಲಕ್ ಅಲಹಾಬಾದ್ಗೆ ವರ್ಗಾಯಿಸಿದನು. ಪ್ರಶ್ನೆ 5. ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಇದು ಚೋಳರ ದೊರೆ 1ನೇ ಪರಾಂತಕನಿಗೆ ಸಂಬಂಧಿಸಿದೆ. ಉತ್ತರ ಮೇರೂರು ಶಾಸನ ಸಂಬಂಧಿಸಿರುವುದು ಚೋಳರ ದೊರೆ 1ನೇ ಪರಾಂತಕನಿಗೆ. ಚೋಳರ ರಾಜಧಾನಿ ತಂಜಾವೂರು. ಚೋಳರ ಪ್ರಸಿದ್ಧ ಅರಸ ಇಮ್ಮಡಿ 2ನೇ ಬಲ್ಲಾಳದೇವ. ಉತ್ತರ ಮೇರೂರು ಶಾಸನ ಇದು ಚೋಳರ ಸ್ಥಳೀಯ ಸರ್ಕಾರ ಮತ್ತು ಚುನಾವಣಾ ಪದ್ಧತಿಯ ಬಗ್ಗೆ ತಿಳಿಸುತ್ತದೆ. ಉತ್ತರ ಮೇರೂರು ಶಾಸನ ಪ್ರಮುಖವಾಗಿ ತಿಳಿಸುವಂಥದ್ದು ಚೋಳರ ಸ್ಥಳೀಯ ಸರ್ಕಾರ ಮತ್ತು ಅವರ ಚುನಾವಣಾ ಪದ್ಧತಿಯ ಬಗ್ಗೆ ತಿಳಿಸುತ್ತದೆ. ಉತ್ತರ ಮೇರೂರು ಶಾಸನ ಇದು ಚೋಳರ ದೊರೆ 1ನೇ ಪರಾಂತಕನಿಗೆ ಸಂಬಂಧಿಸಿದೆ. ಉತ್ತರ ಮೇರೂರು ಶಾಸನದಲ್ಲಿ ಚೋಳರ ಸ್ಥಳೀಯ ಸರ್ಕಾರ ಮತ್ತು ಅವರ ಚುನಾವಣಾ ಪದ್ಧತಿಯ ಬಗ್ಗೆ ಮಾಹಿತಿ ಇದೆ. ಉತ್ತರ ಮೇರೂರು ಶಾಸನದಲ್ಲಿ ಚೋಳರ ಸ್ಥಳೀಯ ಸರ್ಕಾರ ಮತ್ತು ಅವರ ಚುನಾವಣಾ ಪದ್ಧತಿಯ ಬಗ್ಗೆ ಮಾಹಿತಿ ಇದೆ. ಉತ್ತರ ಮೇರೂರು ಶಾಸನ ಇದನ್ನು ಕೆತ್ತಿಸಿದವರು ಚೋಳರ ದೊರೆ 1ನೇ ಪರಾಂತಕ. ಉತ್ತರ ಮೇರೂರು ಶಾಸನದಲ್ಲಿ ಚೋಳರ ಸ್ಥಳೀಯ ಸರ್ಕಾರ ಮತ್ತು ಚೋಳರ ಚುನಾವಣಾ ಪದ್ಧತಿಯ ಬಗ್ಗೆ ತಿಳಿಸಲಾಗಿದೆ. ಪ್ರಶ್ನೆ 6. ಮೆಹ್ರೌಲಿಯ ಕಬ್ಬಿಣ ಸ್ತಂಭ ಶಾಸನ. ಇದು ದೆಹಲಿಯಲ್ಲಿ ಕಂಡುಬರುತ್ತದೆ. ಮೆಹ್ರೌಲಿಯ ಕಬ್ಬಿಣ ಸ್ತಂಭ ಶಾಸನ ಇದು ಗುಪ್ತರ ದೊರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ. 2ನೇ ಚಂದ್ರಗುಪ್ತನಿಗೆ ಇರುವ ಪ್ರಸಿದ್ಧ ಬಿರುದು ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ ಎನ್ನುವಂಥ ಬಿರುದು 2ನೇ ಚಂದ್ರಗುಪ್ತನಿಗೆ ಇತ್ತು. 2ನೇ ಚಂದ್ರಗುಪ್ತನ ಕಾಲವನ್ನು ಗುಪ್ತರ ಕಾಲದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. 2ನೇ ಚಂದ್ರಗುಪ್ತನ ಕಾಲದಲ್ಲಿ 2ನೇ ಚಂದ್ರಗುಪ್ತನ ಸಾಮ್ರಾಜ್ಯದಲ್ಲಿ ನವರತ್ನಗಳೆಂಬ 9 ಜನ ಕವಿಗಳಿದ್ದರು. ಮೆಹ್ರೌಲಿಯ ಕಬ್ಬಿಣ ಸ್ತಂಭ ಶಾಸನ ಇದು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ. ಇದು ಭಾರತದ ವಾಸ್ತುಶಿಲ್ಪಿಗಳಿಗೆ ಕೊಟ್ಟಂಥ ಮಹತ್ತರವಾದ ಗೌರವವಾಗಿದೆ. ಇದು ಇವತ್ತಿಗೂ ಸಹ ತುಕ್ಕನ್ನು ಹಿಡಿದಿಲ್ಲ. ಮೆಹ್ರೌಲಿಯ ಕಬ್ಬಿಣ ಸ್ತಂಭ ಶಾಸನ ಇದು ದೆಹಲಿಯ ಕುತುಬ್ ಮಿನಾರ್ ಬಳಿ ಕಂಡುಬರುತ್ತದೆ. ಮೆಹ್ರೌಲಿ ಕಬ್ಬಿಣ ಸ್ತಂಭ ಶಾಸನ ಇದು ಗುಪ್ತರ ದೊರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ. ಇದು ಕಂಡುಬರುವುದು ನವದೆಹಲಿಯಲ್ಲಿ ಅಥವಾ ದೆಹಲಿಯಲ್ಲಿ. ಇದು ಕುತುಬ್ ಮಿನಾರ್ ಬಳಿ ಕಂಡುಬರುತ್ತದೆ. ಇದು ಇವತ್ತಿಗೂ ಸಹ ತುಕ್ಕನ್ನು ಹಿಡಿದಿಲ್ಲ. ಮೆಹ್ರೌಲಿ ಕಬ್ಬಿಣ ಸ್ತಂಭ ಶಾಸನವನ್ನು ರಚಿಸಿದರು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. ಪ್ರಶ್ನೆ 7. ಹಾತಿಗುಂಪ ಶಾಸನ. ಹಾತಿಗುಂಪ ಶಾಸನ ಇದು ಉದಯಗಿರಿ ಬೆಟ್ಟ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾತಿಗುಂಪ ಶಾಸನ ಕಂಡುಬರುವುದು ಉದಯಗಿರಿ ಬೆಟ್ಟ ಒಡಿಶಾ ರಾಜ್ಯದಲ್ಲಿ. ಉದಯಗಿರಿ ಬೆಟ್ಟಗಳು ಕಂಡುಬರುವುದು ಒಡಿಶಾ ರಾಜ್ಯದಲ್ಲಿ. ಕಳಿಂಗದ ದೊರೆ ಖಾರವೇಲನಿಗೆ ಈ ಹಾತಿಗುಂಪ ಶಾಸನ ಸಂಬಂಧಿಸಿದೆ. ಹಾತಿಗುಂಪ ಶಾಸನ ಸಂಬಂಧಿಸಿರುವುದು ಕಳಿಂಗದ ಅರಸ ಖಾರವೇಲನಿಗೆ. ಹಾತಿಗುಂಪ ಶಾಸನ ಇದು ಪ್ರಾಕೃತ ಭಾಷೆಯಲ್ಲಿದೆ. ಹಾತಿಗುಂಪ ಶಾಸನ ಇರುವುದು ಪ್ರಾಕೃತ ಭಾಷೆಯಲ್ಲಿ. ಉದಯಗಿರಿ ಬೆಟ್ಟಗಳು ಕಂಡುಬರುವುದು ಒಡಿಶಾ ರಾಜ್ಯದಲ್ಲಿ. ಹಾತಿಗುಂಪ ಶಾಸನ ಇದು ಒಡಿಶಾ ರಾಜ್ಯದ ಉದಯಗಿರಿ ಬೆಟ್ಟದಲ್ಲಿ ಕಂಡುಬರುತ್ತದೆ. ಇದು ಕಳಿಂಗದ ಅರಸ ಖಾರವೇಲನಿಗೆ ಸಂಬಂಧಿಸಿದೆ. ಹಾತಿಗುಂಪ ಶಾಸನವು ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತದೆ. ಹಾತಿಗುಂಪ ಶಾಸನ ಕಂಡುಬರುವುದು ಒಡಿಶಾ ರಾಜ್ಯದ ಉದಯಗಿರಿ ಬೆಟ್ಟದಲ್ಲಿ ಕಳಿಂಗದ ಅರಸ ಖಾರವೇಲನಿಗೆ ಸಂಬಂಧಿಸಿ.
ಪ್ರಶ್ನೆ 8 ಗಿರ್ನಾರ್ ಶಾಸನ. ಗಿರ್ನಾರ್ ಶಾಸನ ಇದು ಕಂಡುಬರುವುದು ಗುಜರಾತ್ ರಾಜ್ಯದ ಜುನಾಗಢ ಪ್ರಾಂತ್ಯದಲ್ಲಿ. ಗಿರ್ನಾರ್ ಶಾಸನ ಕಂಡುಬರುವುದು ಗುಜರಾತ್ ರಾಜ್ಯದ ಜುನಾಗಢ ಪ್ರಾಂತ್ಯದಲ್ಲಿ. ಗಿರ್ನಾರ್ ಶಾಸನ ಇದು ಸತ್ರಪರ ಅರಸ ರುದ್ರದಾಮನಿಗೆ ಸಂಬಂಧಿಸಿದೆ. ಗಿರ್ನಾರ್ ಶಾಸನ ಸಂಬಂಧಿಸಿರುವುದು ಸತ್ರಪರ ಅರಸ ರುದ್ರದಾಮನಿಗೆ ಸಂಬಂಧಿಸಿದೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕಟ್ಟಿಸಿದ ಕೆರೆಯ ಸುದರ್ಶನ ಕೆರೆಯ ಬಗ್ಗೆ ಇದು ಮಾಹಿತಿಯನ್ನು ತಿಳಿಸುತ್ತದೆ. ಗಿರ್ನಾರ್ ಶಾಸನ ಇದು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕಟ್ಟಿರುವಂಥ ಸುದರ್ಶನ ಕೆರೆಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಸ್ಕಂದಗುಪ್ತನು ಈ ಶಾಸನದ ಕೆಳಗೆ ಸುದರ್ಶನ ಕೆರೆಯ ಬಗ್ಗೆ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ಕೆತ್ತಿಸಿದ್ದಾನೆ. ಸ್ಕಂದಗುಪ್ತನು ಗಿರ್ನಾರ್ ಶಾಸನದ ಕೆಳಗೆ ಸುದರ್ಶನ ಕೆರೆಯ ಬಗ್ಗೆ ವಿವರಣೆಯನ್ನು ಕೆತ್ತಿಸಿದ್ದಾನೆ. ಗಿರ್ನಾರ್ ಶಾಸನ ಇದು ಸತ್ರಪರ ಅರಸ ರುದ್ರದಾಮನಿಗೆ ಸಂಬಂಧಿಸಿದೆ. ಇದು ಗುಜರಾತ್ ರಾಜ್ಯದ ಜುನಾಗಢ ಪ್ರಾಂತ್ಯದಲ್ಲಿ ಗಿರ್ನಾರ್ ಶಾಸನ ಕಂಡುಬರು. ಪ್ರಶ್ನೆ 9 ಕುಡಿಮಿಯಾಮಲೈ ಶಾಸನ. ಕುಡಿಮಿಯಾಮಲೈ ಶಾಸನ ಇದು ಕಂಡುಬರುವುದು ತಮಿಳುನಾಡು ರಾಜ್ಯದಲ್ಲಿ. ಕುಡಿಮಿಯಾಮಲೈ ಶಾಸನ ಕಂಡುಬರುವುದು ತಮಿಳುನಾಡು ರಾಜ್ಯದಲ್ಲಿ. ಇದು ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನಿಗೆ ಸಂಬಂಧಿಸಿದೆ. ಕುಡಿಮಿಯಾಮಲೈ ಶಾಸನ ಸಂಬಂಧಪಟ್ಟಿರುವುದು ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನಿಗೆ. ಕುಡಿಮಿಯಾಮಲೈ ಶಾಸನ ಇದು ದಕ್ಷಿಣ ಭಾರತದ ಸಂಗೀತದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ದಕ್ಷಿಣ ಭಾರತದ ಸಂಗೀತದ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಶಾಸನ ಯಾವುದು? ಕುಡಿಮಿಯಾಮಲೈ ಶಾಸನ. ಕುಡಿಮಿಯಾಮಲೈ ಶಾಸನ ಇದು ದಕ್ಷಿಣ ಭಾರತದ ಸಂಗೀತದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಇದು ತಮಿಳುನಾಡು ರಾಜ್ಯದಲ್ಲಿದೆ. ಕುಡಿಮಿಯಾಮಲೈ ಶಾಸನ ಇದು ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನಿಗೆ ಸಂಬಂಧಿಸಿದೆ. ಇದು ದಕ್ಷಿಣ ಭಾರತದ ಸಂಗೀತದ ಪರಂಪರೆಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಕುಡಿಮಿಯಾಮಲೈ ಶಾಸನ ಇದು ತಮಿಳುನಾಡು ರಾಜ್ಯದಲ್ಲಿದ್ದು ಪಲ್ಲವರ ಅರಸ 1ನೇ ಮಹೇಂದ್ರವರ್ಮನಿಗೆ ಇದು ಸಂಬಂಧಿಸಿದೆ. ಪ್ರಶ್ನೆ 10 ಗುಜರಾತ್ ಶಾಸನ. ಗುಜರಾತ್ ಶಾಸನ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಗುಜರಾತ್ ಶಾಸನ ಕಂಡುಬರುವುದು ಎಲ್ಲಿ? ಮಧ್ಯಪ್ರದೇಶ ರಾಜ್ಯದಲ್ಲಿ. ಗುಜರಾತ್ ಶಾಸನ ಇದು ಅಶೋಕನಿಗೆ ಸಂಬಂಧಿಸಿದೆ. ಗುಜರಾತ್ ಶಾಸನ ಸಂಬಂಧಿಸಿರುವುದು ಅಶೋಕ ಚಕ್ರವರ್ತಿಗೆ. ಇದು ಗುಜರಾತ್ ಶಾಸನದಲ್ಲಿ ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ರಾಜ ಎಂದು ತಿಳಿಸಿದೆ. ಗುಜರಾತ್ ಶಾಸನದಲ್ಲಿ ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ರಾಜನೆಂದು ತಿಳಿಸಲಾಗಿದೆ. ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ರಾಜ ಎಂದು ತಿಳಿಸಿದ ಶಾಸನ ಯಾವುದು? ಗುಜರಾತ್ ಶಾಸನ. ಈ ಗುಜರಾತ್ ಶಾಸನ ಮಧ್ಯಪ್ರದೇಶ ರಾಜ್ಯದಲ್ಲಿ. ಗುಜರಾತ್ ಶಾಸನ ಸಂಬಂಧಿಸಿರುವುದು ಅಶೋಕ ಚಕ್ರವರ್ತಿಗೆ. ಅಶೋಕ ಚಕ್ರವರ್ತಿಯನ್ನು ಈ ಗುಜರಾತ್ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ರಾಜನೆಂದು ತಿಳಿಸಲಾಗಿದೆ. ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ರಾಜನೆಂದು ತಿಳಿಸಲಾಗಿದೆ. ಗುಜರಾತ್ ಶಾಸನ ಕಂಡುಬರುವುದು ಮಧ್ಯಪ್ರದೇಶ ರಾಜ್ಯದಲ್ಲಿ. ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ರಾಜನೆಂದು ಇದರಲ್ಲಿ ತಿಳಿಸಲಾಗಿದೆ. ಪ್ರಶ್ನೆ 11 ರುಮಿಂಡೈ ಶಾಸನ. ರುಮಿಂಡೈ ಶಾಸನ ಇದು ನೇಪಾಳದ ಲುಂಬಿನಿಯಲ್ಲಿ ಕಂಡುಬರುತ್ತದೆ. ರುಮಿಂಡೈ ಶಾಸನ ಕಂಡುಬರುವುದು ನೇಪಾಳ ದೇಶದ ಲುಂಬಿನಿ ವನದಲ್ಲಿ. ಲುಂಬಿನಿ ವನ ಇದು ಕಂಡುಬರುವುದು ನೇಪಾಳ ದೇಶದಲ್ಲಿ. ರುಮಿಂಡೈ ಶಾಸನ ಇದು ಮೌರ್ಯ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿರುವ ಶಾಸನವಾಗಿದೆ. ರುಮಿಂಡೈ ಶಾಸನ ಸಂಬಂಧಿಸಿರುವುದು ಅಶೋಕ ಚಕ್ರವರ್ತಿಗೆ. ರುಮಿಂಡೈ ಶಾಸನದಲ್ಲಿ ಗೌತಮ ಬುದ್ಧನು ಲುಂಬಿನಿ ವನದಲ್ಲಿ ಜನಿಸಿದನೆಂದು ತಿಳಿಸಲಾಗಿದೆ. ಗೌತಮ ಬುದ್ಧನ ಜನನದ ಬಗ್ಗೆ ತಿಳಿಸುವ ಶಾಸನ ಯಾವುದು? ರುಮಿಂಡೈ ಶಾಸನ. ರುಮಿಂಡೈ ಶಾಸನದಲ್ಲಿ ಗೌತಮ ಬುದ್ಧನು ಲುಂಬಿನಿ ವನದಲ್ಲಿ ಜನಿಸಿದನೆಂದು ತಿಳಿಸುತ್ತದೆ. ಗೌತಮ ಬುದ್ಧನು ಲುಂಬಿನಿ ವನದಲ್ಲಿ ಜನಿಸಿದನೆಂದು ತಿಳಿಸುವ ಶಾಸನ ಯಾವುದು? ರುಮಿಂಡೈ ಶಾಸನ. ರುಮಿಂಡೈ ಶಾಸನ ತಿಳಿಸುವುದು ಗೌತಮ ಬುದ್ಧನ ಜನನವನ್ನು. ಇದು ಕಂಡುಬರುವುದು ನೇಪಾಳ ದೇಶದ ಲುಂಬಿನಿ ಗ್ರಾಮದಲ್ಲಿ. ಇದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಇದನ್ನು ಅಶೋಕ ಚಕ್ರವರ್ತಿ ಕೆತ್ತಿಸಿದ್ದಾನೆ. ಇದು ಕಂಡುಬರುವುದು ನೇಪಾಳ ದೇಶದಲ್ಲಿ. ಪ್ರಶ್ನೆ 12 ತಾಳಗುಂದ ಶಾಸನ. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಕಂಡುಬರುತ್ತದೆ. ತಾಳಗುಂದ ಶಾಸನ ಕಂಡುಬರುವುದು ಎಲ್ಲಿ? ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಕಂಡುಬರುತ್ತದೆ. ತಾಳಗುಂದ ಶಾಸನವು ಕದಂಬರ ದೊರೆ ಶಾಂತಿವರ್ಮನಿಗೆ ಸಂಬಂಧಿಸಿದೆ. ತಾಳಗುಂದ ಶಾಸನವು ಸಂಬಂಧಿಸಿರುವುದು ಕದಂಬರ ಅರಸ ಶಾಂತಿವರ್ಮನಿಗೆ ಸಂಬಂಧಿಸಿದೆ. ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಆಗಿದೆ. ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ.
ತಾಳಗುಂದ ಶಾಸನ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ. ತಾಳಗುಂದ ಶಾಸನ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ. ಇದು ಕದಂಬರ ದೊರೆ ಶಾಂತಿವರ್ಮನಿಗೆ ಸಂಬಂಧಿಸಿದೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನವಾಗಿದೆ. ಪ್ರಶ್ನೆ 13. ಯರಾನ್ ಶಾಸನ. ಯರಾನ್ ಶಾಸನ ಇದು ಸತಿ ಪದ್ಧತಿಯ ಬಗ್ಗೆ ತಿಳಿಸುತ್ತದೆ. ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಶಾಸನ ಯಾವುದು? ಯರಾನ್ ಶಾಸನ. ಸತಿ ಪದ್ಧತಿ ವ್ಯವಸ್ಥೆಯ ಬಗ್ಗೆ ತಿಳಿಸುವ ಪ್ರಮುಖ ಐತಿಹಾಸಿಕ ಶಾಸನ ಯರಾನ್ ಶಾಸನ. ಯರಾನ್ ಶಾಸನ ಮುಖ್ಯವಾಗಿ ಇದು ಸತಿ ಪದ್ಧತಿಯ ಬಗ್ಗೆ, ಐತಿಹಾಸಿಕ ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಶಾಸನವಾಗಿದೆ. ಸತಿ ಪದ್ಧತಿ ವ್ಯವಸ್ಥೆಯ ಬಗ್ಗೆ ತಿಳಿಸುವ ಪ್ರಮುಖ ಶಾಸನ ಯರಾನ್ ಶಾಸನ ಆಗಿದೆ. ಯರಾನ್ ಶಾಸನವು ಸತಿ ಪದ್ಧತಿ ವ್ಯವಸ್ಥೆಯ ಬಗ್ಗೆ ತಿಳಿಸುವ ಶಾಸನವಾಗಿದೆ. ಪ್ರಶ್ನೆ 14. ಬೋಗಜಕಾಯ ಶಾಸನ. ಬೋಗಜಕಾಯ ಶಾಸನ ಇದು ಆರ್ಯರ ದೇವತೆಗಳ ಹೆಸರು ಮತ್ತು ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಭಾಳ ಇಂಪಾರ್ಟೆಂಟ್. ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಶಾಸನ ಯಾವುದು? ಬೋಗಜಕಾಯ ಶಾಸನ. ಬೋಗಜಕಾಯ ಶಾಸನ ಇದು ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ತಿಳಿಸುವ ಶಾಸನವಾಗಿದೆ. ಆರ್ಯರ ದೇವತೆಗಳ ಹೆಸರು ಮತ್ತು ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಶಾಸನ ಬೋಗಜಕಾಯ ಶಾಸನ. ಬೋಗಜಕಾಯ ಶಾಸನ ಇದು ಆರ್ಯರ ದೇವತೆಗಳ ಹೆಸರು ಮತ್ತು ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಶಾಸನ ಯಾವುದು? ಬೋಗಜಕಾಯ ಶಾಸನ. ಬೋಗಜಕಾಯ ಶಾಸನ ಇದು ಮುಖ್ಯವಾಗಿ ಆರ್ಯರ ದೇವತೆಗಳ ಹೆಸರು ಮತ್ತು ಆರ್ಯರು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ. ಬೋಗಜಕಾಯ ಶಾಸನ ಬಹಳ ಇಂಪಾರ್ಟೆಂಟ್. ಧನ್ಯವಾದಗಳು. ಇಲ್ಲಿಯವರೆಗೆ ಪ್ರಮುಖ ಐತಿಹಾಸಿಕ ಶಾಸನಗಳ ಕುರಿತು ನಾವು ಸಂಕ್ಷಿಪ್ತವಾಗಿ ಒಂದಿಷ್ಟು ಅಧ್ಯಯನವನ್ನು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು.